ರೈಲ್ವೆ ಹಳಿ ಬಳಿ ಬೃಹತ್ ಗುಡ್ಡ ಕುಸಿತವಾಗಿ ಈಗ ಸಂಚಾರ ಅಲ್ಲಿ ಬಂದಾಗಿದೆ. ಮಣ್ಣು ತೆರವು ವೇಳೆನೆ ಮತ್ತೆ ಈಗ ರಾಶಿ ಮಣ್ಣು ಕುಸಿದು ಬೀಳ್ತಾ ಇದೆ. ಸೊ ಹಾಗಾಗಿ ಕಾರ್ಯಾಚರಣೆ ನಡೆಸೋದಕ್ಕೆ ಸ್ವಲ್ಪ ಅಡ್ಡಿಯಾಗಿದೆ. ಮಣ್ಣು ತೆರವು ಮಾಡ್ತಾ ಇದ್ರೆ ಮೇಲಿಂದ ಮತ್ತೆ ಮಣ್ಣಿನ ರಾಶಿ ಕುಸಿದು ಬೀಳ್ತಾ ಇದೆ. ಸೊ ಮಣ್ಣಿನಲ್ಲಿ ಈಗ ಹಿಟಾಚಿ ಕೂಡ ಸಿಕ್ಕಾಕೊಂಡ್ಬಿಟ್ಟಿದೆ. ಅಪಾಯದಿಂದ ಈಗ ಚಾಲಕ ಪಾರಾಗಿದ್ದಾನೆ. ನೋಡಿ ಅಲ್ಲಿ ಈ ಲೈವ್ ದೃಶ್ಯಗಳು TV9ಗೆ ಲಭ್ಯವಾಗಿವೆ. ಅಲ್ಲಿ ನಡೀತಾ ಇದ್ದಂಥ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಚಿತ್ರೀಕರಣಕ್ಕೆ ಅಂತೇಳಿ ಹೋದಾಗ ಕಂಡು ಬಂದಿರುವಂಥ ಒಂದು ದೃಶ್ಯಗಳು ನೋಡಿ. ಅಲ್ಲಿ ಆ ಒಂದು ಗುಡ್ಡ ಕುಸಿತವಾಗಿ ಮಣ್ಣು ಅಲ್ಲಿ ಬಿದ್ದಿತ್ತು. ಅದನ್ನು ತೆರವು ಮಾಡೋದಕ್ಕೆ ಅಂಥೇಳಿ ಹಿಟಾಚಿ ಬಳಸಿ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮತ್ತೆ ಮಣ್ಣಿನ ರಾಶಿ ಕುಸಿದೆ. ಹಿಟಾಚಿ ಕೂಡ ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲಿ. ಆದರೆ ಅದೃಷ್ಟವಶಾತ್ ಚಾಲಕ ಏನು ತೊಂದರೆ ಆಗಿಲ್ಲ. ಚಾಲಕ ಪಾರಾಗಿದ್ದಾನೆ. ಹಾಸನದ ಸಕಲೇಶ್ಪುರದ ಆಚಂಗಿ ಬಳಿ ನಡೆದಿರುವಂಥ ಒಂದು ಕಾರ್ಯಾಚರಣೆ ಇದು. ರೈಲ್ವೆ ಹಳಿಯ ಮೇಲೆ ಕುಸಿದು ಬಿದ್ದಂಥ ಒಂದು ಮಣ್ಣು ಅದನ್ನು ತೆರವು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದಾಗಿರುವಂಥದ್ದು. ನೋಡಿ ಅಲ್ಲಿ ಒಳಗಡೆ ಇದ್ದಂಥ ಚಾಲಕ ಏನೂ ಅಪಾಯ ಆಗಿಲ್ಲ. ಆತ ಸೇಫಾಗಿ ಹೊರಗಡೆ ಬಂದಿದ್ದಾನೆ. ಮಣ್ಣು ತೆರವು ಕಾರ್ಯಾಚರಣೆ ವೇಳೆನೆ ಮತ್ತೆ ಮಣ್ಣು ಕುಸಿದೆ. ಹಿಟಾಚಿ ಕೂಡ ಸ್ವಲ್ಪ ಹೊತ್ತು ಸಿಕ್ಕಾಕೊಂಡಿತ್ತು. ನಂತರ ಮತ್ತೆ ಹಿಟಾಚಿಯನ್ನು ಸೈಡಿಗೆ ತಗೊಂಡು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. फिर गिरेगा पीछे पत्थर ब्लॉक करते हैं. ಸೊ ಇನ್ನು ಮಾರ್ಗ ಮಧ್ಯೆ ರೈಲಿನಲ್ಲಿ ಪ್ರಯಾಣಿಕರು ಈಗ ಸಿಕ್ಕಾಕೊಂಡಿದ್ದಾರೆ, ಪರದಾಡ್ತಾ ಇದ್ದಾರೆ. ಊಟ ತಿಂಡಿ ಇಲ್ಲದೆ ಪಾಪ ಪ್ರಯಾಣಿಕರು ಕೂಡ ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಹಾಸನದ ಸಕಲೇಶ್ಪುರ ಬಾಳುಪೇಟೆ ಮಧ್ಯೆ ಮಣ್ಣು ಕುಸಿತವಾಗಿರುವಂಥದ್ದು. ಸೊ ಹಾಗಾಗಿ ಈಗ ಟ್ರೈನ್ ಅಲ್ಲೇ ನಿಂತಿದೆ. ಮಾಹಿತಿ ಕೊಟ್ಟಿರಲಿಲ್ವಂತೆ ರೈಲ್ವೆ ಇಲಾಖೆ. ಸೊ ಹಾಗಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 4-5 ಗಂಟೆಯಿಂದ ರೈಲ್ನಲ್ಲೇ ಸಿಕ್ಕಾಕೊಂಡಿರುವಂತಹ ಪ್ರಯಾಣಿಕರು ಪರದಾಡಿದ್ದಾರೆ. ಇದೀಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂಥೇಳಿ ಈಗ ಹೇಳ್ತಾ ಇದ್ದಾರಂತೆ ರೈಲ್ವೆ ಇಲಾಖೆಯವರು. ಈಗ ಹೇಳ್ಬಿಟ್ಟು ಕೈ ತೊಳ್ಕೊಬಿಟ್ಟಿದ್ದಾರೆ ಅವರು. ಏನೋ ಒಂದು ನೋಡಿ ನಿಮ್ಮ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ನೀವು ಹೋಗಿ ಇಲ್ಲಿಂದ ಅಂಥೇಳಿ. ಸೊ ಸಹಜವಾಗಿ ಈಗ ಜನ ಕೂಡ ಅಲ್ಲಿ ಪರಿತಪಿಸ್ತಾ ಇದ್ದಾರೆ. ಮನೆ ಸ್ಥಳದಿಂದ ನಾವು ಪ್ರತಿನಿಧಿ ಮಂಜುನಾಥ್ ವರದಿಯನ್ನು ನೀಡಿದ್ದಾರೆ. ಜೊತೆಗೆ ಅಲ್ಲಿದ್ದಂಥವ್ರನ್ನ ಕೆಲವರನ್ನ ಮಾತಾಡಿಸಿದ್ದಾರೆ. ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಹಲವಾರು ಅವಾಂತರಗಳು ಸೃಷ್ಟಿಯಾಗಿತ್ತು. ಈಗ ಮಳೆಯ ಪ್ರಮಾಣ ತೆಗೆದರೂ ಕೂಡ ಹಲವಾರು ಕಡೆ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದಾವೆ. ಏನು ಈ ಹಿಂದೆ 20 ದಿನಗಳ ಹಿಂದೆ ಸಕಲೇಶ್ಪುರದ ಎಡಕುಮೇರಿ ಮತ್ತು ಕಡಗರವಳ್ಳಿ ನಡುವೆ ಭೂಕುಸಿತ ಉಂಟಾಗಿ ಸುಮಾರು 15 ದಿನಗಳ ಕಾಲ ರೈಲ್ವೆ ಸಂಚಾರ ಸ್ಥಗಿತ ಆಗಿತ್ತು. ಈಗ 3 ದಿನಗಳಿಂದ ರೈಲು ಸಂಚಾರ ಮತ್ತೆ ಆರಂಭ ಆಗಿ ನಿನ್ನೆ ರಾತ್ರಿ ಸಕಲೇಶ್ಪುರ ಸಮೀಪ ಮತ್ತೆ ರೈಲ್ವೆ ಹಳಿ ಮೇಲೆ ದೊಡ್ಡ ಪ್ರಮಾಣದ ಮಣ್ಣು ಕುಸಿತೀಗ ರೈಲು ಸಂಚಾರ ಸ್ಥಗಿತ ಆಗಿದೆ. ನಾವು ನೋಡ್ತಿದ್ದೀವಿ. ಬೆಂಗಳೂರಿಂದ ಮಂಗಳೂರು ಕಡೆಗೆ ಹೋಗಲಿಕ್ಕೆ ಬಂದಂಥ 2 ಟ್ರೈನ್ಗಳು ಇಲ್ಲೇ ಸ್ಥಗಿತ ಆಗಿದ್ದಾವೆ. ಸಾಕಷ್ಟು ಜನ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಗೆ, ಮಧ್ಯರಾತ್ರಿ 3 ಗಂಟೆಗೆ ಬಂದವರೆಲ್ಲರೂ ಕೂಡ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗಷ್ಟೇ ರೈಲ್ವೆ ಇಲಾಖೆಯವರು ನಿಮಗೆ ಪರ್ಯಾಯ ವ್ಯವಸ್ಥೆನೇ ಮಾಡ್ಕೊಳ್ಳಿ, ನೀವು ಇನ್ನೂ ತಡ ಆಗ್ಬೋದು, ರೈಲು ಮೂವ್ಮೆಂಟ್ ಆಗಲಿಕ್ಕೆ ಇನ್ನೂ ಕೂಡ ಸಾಕಷ್ಟು ಸಮಯ ಆಗ್ಬೋದು ಅಂತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಹೊರಗಡೆ ಹೋಗ್ತಾ ಇದ್ದಾರೆ. ಕೆಲವರು ಬಸ್ಸನ್ನ ವ್ಯವಸ್ಥೆ ಮಾಡ್ಕೊಳ್ತಾರೆ, ಕೆಲವರು ಟ್ಯಾಕ್ಸಿ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ. ಸೊ ಸರಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡ್ತಿಲ್ಲ ಅಂತಕ್ಕಂಥ ಅಸಮಾಧಾನ ಕೂಡ ಪ್ರಯಾಣಿಕರಿಂದ ಕೇಳಿ ಬರ್ತಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಂಗಳೂರಿಗೆ ಹೊರಟಿದ್ದಂಥ ಪ್ರಯಾಣಿಕರಿದ್ದಾರೆ. ಸರ್ ಹೇಳಿ ಸರ್, ನೀವು ಬೆಂಗಳೂರು ಅಥವಾ ಎಲ್ಲಿಗೆ ಹೊರಟಿದ್ರಿ, ಎಷ್ಟೊತ್ತಿಗೆ ಇಲ್ಲಿ ರೀಚ್ ಆದ್ರಿ, ಇವಾಗ ಏನು ಹೇಳಿದ್ದಾರೆ? ನಾವು ರಾಮನಗರದಿಂದ ಹೊರಟಿದ್ದು, ಮಂಗಳೂರಿಗೆ ಹೋಗಬೇಕಿತ್ತು. ರಾತ್ರಿ 9:45ಕ್ಕೆ ಟ್ರೈನ್ ಹತ್ತಿದ್ದು. ಹಾಸನ ಬರೋದಕ್ಕಿಂತ ಮುಂಚೆನೇ ಒಂದು ಸ್ಟೇಷನ್ನು, ಬಹುಶಃ ಹೊಳೆನರಸೀಪುರ ಇರ್ಬೋದು, ಅಲ್ಲೇ ಸುಮಾರು 1.5 ಗಂಟೆಗಿನೂ ಹೆಚ್ಚು ಟ್ರೈನ್ ನಿಂತಿತ್ತು. ಬಹುಶಃ ಆವಾಗಲೇ ನಮಗೆ ಹೇಳ್ಬೋದಿತ್ತೇನೋ ಈ ಥರ ಟ್ರ್ಯಾಕ್ ಸರಿ ಇಲ್ಲ, ನೀವೇನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಅದನ್ನೂ ಹೇಳಿಲ್ಲ. ಇಲ್ಲೂ ಕೂಡ 4:15 ಸಮಯಕ್ಕೆ ಬಂದು ನಿಂತಿದ್ರು ಕೂಡ 9 ಗಂಟೆಯಲ್ಲಿ ನಮ್ಮ ಕೋಚ್ನ TT ಬಂದು ಹೇಳೋವರೆಗೂ ಕೂಡ ನಮಗೆ ಈ ಥರ ಆಗಿದೆ ಅನ್ನೋದು ಗೊತ್ತಾಗಲಿಲ್ಲ. ಮುಂಚೆ ಹೇಳಿದ್ದಿದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು. ಈಗ ಇಲ್ಲಿ ರೀಫಂಡ್ ತಗೋಬೇಕು ಅಂತ ಹೇಳಿದ್ರು ಕೂಡ ರೀಫಂಡು ಏನು ಸುಲಭವಾಗಿ ಆಗೋದಿಲ್ಲ. ಎಷ್ಟೊಂದು ದೊಡ್ಡ ಕ್ಯೂ ಇದೆ, ನಮಗೆ ಕೆಲಸ ಇದೆ, ಬೇರೆ ತುರ್ತು ಹೋಗಲೇಬೇಕಾಗಿದೆ. ಹಾಗಾಗಿ ರೀಫಂಡ್ಗೂ ಕೂಡ ಏನು ಪ್ರಯತ್ನ ಮಾಡದಲೇ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ರು. ಪ್ರಯಾಣಿಕರ ಒಂದು ರೀತಿ ನೋವು ತೋಡ್ಕೊಳ್ತಾ ಇದ್ದಾರೆ. ಸೊ ಈಗ ಶಿರಾಡಿ ಘಾಟ್ನಲ್ಲಿ ವಾಹನಗಳ ಸಂಚಾರ ಆರಂಭ ಆಗಿದೆ. ಕನಿಷ್ಠ ಬೇಗ ಹೇಳಿದ್ರೆ ಅಲ್ಲಿ ಬಸ್ಗಳ ಮೂಲಕ ಕೂಡ ಹೋಗಬಹುದಾಗಿತ್ತು. ಸರ್ ಈಗ ನಿಮ್ಗೆ ಎಷ್ಟೊತ್ತಿಗೆ ಹೇಳಿದ್ರು, ಏನಾದ್ರು ಒಂದಷ್ಟು ವ್ಯವಸ್ಥೆಗಳು ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಅಂತ?
ಸರ್ ನೋಡಿ, ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆಗೆ ಎಚ್ಚರ ಆದಾಗ ಟ್ರೈನ್ ನಿಂತೇ ಇತ್ತು. ಎಲ್ಲ ಜನ ಓಡಾಡೋದು ಎಲ್ಲ ಕೇಳಿದಾಗ ಟ್ರೈನ್ ತುಂಬ ಹೊತ್ತಿಂದ ಇಲ್ಲೇ ನಿಂತಿದೆ ಅಂತ ಹೇಳ್ತಿದ್ರು. ಕೆಲವರು ಹೇಳ್ತಿದ್ರು 6:30 ಹೊರಡುತ್ತೆ ಅಂದರು, ಆಮೇಲೆ 7:30 ಅಂದರು, ಆಮೇಲೆ 8:30 ಅಂದರು. ಏನು ಕರೆಕ್ಟಾಗಿ ಏನೂ ಟೈಮಿಂಗ್ಸ್ ಇಲ್ಲ, ಏನು ಅನೌನ್ಸ್ಮೆಂಟು ಇಲ್ಲ. ನಮಗೆ ಒಂಥರ ಕನ್ಫ್ಯೂಷನಲ್ಲಿ ಇತ್ತು ನಮಗೆ. ಸಡನ್ನಾಗಿ ಈಗ ಅನೌನ್ಸ್ಮೆಂಟ್ ಆಗಿ ಹೇಳ್ತಾ ಇದ್ದಾರೆ 1 ಗಂಟೆ ತನಕ ಹೊರಡೋದಿಲ್ಲ. ಯಾವಾಗ ಹೊರಡುತ್ತೆ ಅನ್ನೋ ಕಾನ್ಫಿಡೆಂಟಾಗಿ ಏನೋ ಹೇಳ್ತಾನೂ ಇಲ್ಲ. ಸೊ ಈಗ ಹೇಳ್ತಿದ್ದಾರೆ ರೀಫಂಡ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಹೋಗಿ ಕೇಳಿದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ, ಆನ್ಲೈನ್ ಟಿಕೆಟಿಗೆ ನೀವು ಆನ್ಲೈನ್ನೇ ರೀಫಂಡ್ ಕ್ಲೇಮ್ ಮಾಡಬೇಕು, ಇಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಥರ ಅನ್ಕನ್ವೀನಿಯನ್ಸ್ ಆದರೆ ಸರ್ ನಾವು ಏನು ಮಾಡಬೇಕು ಹೇಳಿ ಸರ್? ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.